ಕಳ್ಬಡ್ಡಿ ಮಕ್ಳ ತೋಟಕ್ ನುಗ್ಗಿ ಸೀಬೆಕಾಯಿ ಕದಿಯೋ ಅಷ್ಟು ಧೈರ್ಯ ಬಂದ್ಬಿಡ್ತೇನ್ರ ನಿಮಗೆಲ್ಲ 10 ತೆಡಿ ಕೊಟ್ಟು ಜುಟ್ಟು ಕತ್ತರಿಸಿ ಕತ್ತೆ ಮೇಲೆ ಕೂರ್ಸ್ ಮೆರವಣಿಗೆ ಮಾಡಿಸ್ಲಿಲ್ಲ. ನನ್ನ ಹೆಸರು ದುರ್ಗಿನೇ ಅಲ್ಲ. ತಪ್ಪಾಯ್ತು ಕಣವ, ನಮ್ ಜುಟ್ಟು ಕತ್ತರಿಸ್ಬೇಡ, ಬಿಟ್ಬಿಡವ. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ. ನಿಮ್ ತಲೆಗಳನ್ನೆಲ್ಲ ತಾಮ್ರ ಚೆಂಬ ಮಾಡ್ಬಿಟ್ಬಿಡ್ತೀನಿ. ಏನೇ ಮಿಟಿಕ್ಲಾಡಿ, ಇನ್ನೊಂದ್ ಸರ್ತಿ ಹೋಗ್ಲಿಲ್ಲ ಕರ್ಕೊಂಡ್ ಬರ್ತೀನಿ ನಮ್ ತೋಟಕ್ಕೆ. ಮಾಡ್ತೀನಿ ತಾಳಿಗೆ. ಬಿಟ್ಬಿಡವ. ಏನಲ್ಲೇ ಹೇಗಂದ್ರೆ ಯಾವನು ನೀನು? ನನ್ ಕೈ ಹಿಡ್ಕೊಳ್ಳೋಕೆ ಎಷ್ಟೋ ಧೈರ್ಯ ನಿನಗೆ? ಬಿಡ ನನ್ ಕೈನ. ಬಿಟ್ಬಿಡ್ತೀನಿ, ಸ್ವಲ್ಪ ನಿಧಾನಿಸಿ, ಬಿಕನಾಸಿ. ಅಲ್ಲೇ ಹೆಣ್ ಹುಡುಗಿ ಗುಟ್ಟಿ ಹೆಣ್ಣನ್ನು ಮುಂದಲೆ ಕತ್ತರಿಸೋದಕ್ಕೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಹೆಣ್ ಜನ್ಮಕ್ಕೆ? ಅದಕ್ಕೆ ನಿಮ್ಮ ಅಪ್ಪನ ಹೇಳಿ ಊರಲ್ಲಿ ಪಂಚಾಯತಿ ಸೇರಿಸು, ಶಿಕ್ಷೆ ಕೊಡಕ್ ನೀನ್ ಯಾವಳು ಅಂತ. ಏನ್ ನಿಮ್ಮ ಅಪ್ಪನಿಗೆ 2 ಕೊಂಬ್ ಬಂದಿದ್ಯಾ? ದೇವಲೋಕದಿಂದ ಹಿಡಿದು ಬಿಟ್ಟಿದಾನ? ಏನೇ ದುರ್ಗಿ, ನೀನೇನಾದ್ರೂ ಅವಳು ತಲೆನ ಕತ್ತರಿಸ್ತೆ ನಾನ್ ಸುಮ್ನೆ ಇರೋದಿಲ್ಲ. ಏನ್ ಮಾಡ್ತೀನ? ನೀನ್ ಅವಳಿಗೆ ಏನ್ ಮಾಡ್ಬೇಕು ಅಂತ ಇದೆಯೋ ಆ ಕೆಲಸ ನಾನ್ ನಿನಗೆ ಮಾಡಿಬಿಡ್ತೀನಿ. ಏನೋ ತೊತ್ತಿನ ಮಗನೇ. ಏನೇ ಕತ್ತೆಯ ಮಗಳೇ? ನೀನ್ ಗಂಡ ಆಗಿದ್ರೆ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ದುರ್ಗೆ ಪದೇ ಪದೇ ನನ್ನ ಗಂಡತನ ಕೆಣಕ್ತಾ ಇದ್ದೀಯ ನೀನಿಷ್ಟ ಹೇಳಿದ ಮೇಲೆ ದುರ್ಗಿ ನಾನು ಆ ಕೆಲಸ ಮಾಡೇ ತೀರ್ತೀನಿ ಕಣೆ. ಇಟ್ಕೊಂಡು ಪೂಜೆ ಮಾಡು. ಕಂಡಿದ್ದೀನಿ. ನಿಮ್ಮ ಅಪ್ಪನವ್ರ ಅಪ್ಪನ ಕರ್ಕೊಂಡ್ ಬಾ ಹೋಗಿ. ಬಿಕನಾಸಿ ಅಲ್ರಮ್ಮ, ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ ನಿಮಗೆ? ಅದು ಇವ್ರ ತೋಟಕ್ಕೆ ಬಂದಿದ್ದೀರಲ್ಲ ಕದಿಯೋದಕ್ಕೆ. ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡಬಾರ್ದು. ಆವತ್ತು ಎಲ್ಲರಿಗೆ ನನ್ನೊಂದು ಮಾನ ಕಳೆದ. ಇವತ್ತು ನನ್ನ ಮಗ ಮುಂದಲೆ ಕತ್ತರಿಸಿ ಕೈ ಕೊಟ್ಟ. ಅವನ್ನ ಹೀಗೆ ಬಿಟ್ರೆ ನಾಳೆ ನನ್ನ ಮನೆಗೆ ನುಗ್ಗಿ ಲೂಟಿ ಮಾಡ್ತೀನಿ. ನಾಳೆ ಹೋಗಿ ಬಂದ್ಬಿಡ್ತೀನಿ. ತಂದೆದು ಮಗಳದು ಒಂದೇ ತಕ್ಕಡಿ, ಒಟ್ಟು ಸ್ವಲ್ಪ ವ್ಯತ್ಯಾಸ ಇಲ್ವೋ? ಪುಟ್ಟ, ನೀನ್ ಸ್ವಾಮಿ ಮತ್ತೆ ಸಂತೋಷ ಪಡೋ ವಿಷಯಕ್ಕೆ ರೇಗಾಡ್ತಾ ಇದ್ದೀರಲ್ಲ. ನನ್ನ ಮಗಳು ಮುಂದಲೆ ಕತ್ತರಿಸಿದ್ದು ನಿನಗೆ ಸಂತೋಷದ ವಿಷಯ ಆಗೋಯ್ತಾ? ನೋಡಿ, ಅಲ್ಲೇ ಇರೋದು ನನಗೂ ನಿಮ್ಗೂ ಸ್ವಲ್ಪ ಎಡಬಟ್ಟು. ಹಿಂದೆ ದುಶ್ಯಾಸನ ದ್ರೌಪದಿ ಮುಂದಲೇ ಹಿಡಿದು ಅವನ ಸಾವನ್ನ ಅವನೇ ತಂದ್ಕೊಂಡ. ಹಾಗೇನೆ ನಮ್ ದುರ್ಗಮ್ಮನ ಮುಂದಲೇ ಹಿಡಿದು ಆ ಮುಟ್ಟಾಳು ಭದ್ರ ತನ್ನ ಗ್ರಾಚಾರನ ತಾನೇ ಕೆಳಕೊಂಡ. ಏನಂತೀರಿ? ಶಾಬಾಸ್, ಸರಿಯಾಗಿ ಹೇಳ್ದೆ ಕಣ. ಇನ್ನೂ ಸರಿಯಾಗಿ ಹೇಳ್ತೀನಿ. ಎಲ್ಲ ಮಾತು ಕೊಡಮ್ಮ, ಇಲ್ಲಿ ಕೊಡಮ್ಮ ನಿನ್ ತಲೆನಾ. ಅಯ್ಯೋ, ನಿನ್ ತಲೆ ಜುಟ್ಟು ಕೊಡಮ್ಮ. ನೋಡಿ, ಈ ಜುಟ್ಟೆ ಈಗ ನಮ್ ಶಂಕುಸ್ಥಾಪನೆ ಚಪ್ಪಡಿ. ಬನ್ನಿ ಬಾರೋ ಛತ್ರಿ, ಬರುವ ಪಿಂಡಗಂಡುಗಳ. ಏನಮ್ಮ, ನಾವು ಈ ಊರಿನಲ್ಲಿ ಮರ್ಯಾದೆಯಾಗಿ ಬಾಳ್ಬೇಕು ಬೇಡ? ನಾವು ಇಷ್ಟು ದಿವಸ ಸಹನೆಯಿಂದ ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ವಿ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು ಅಂತಿದ್ದಾರೆ ಸಾಹುಕಾರ. ಏನಾಯ್ತು ತಿಳಿ? ಮನೆ ಹಾಳಾಗೋಯ್ತು. ಹೋಗಟ್ಟ. ಏನಮ್ಮ ತಾಯಿ, ನೀನು ಮಗನ್ನ ಹೆರ್ಲಿಲ್ಲ, ಪಿಶಾಚಿನ ಹಿತ್ತಿದೀಯ. ಏನ್ ಮಾಡ್ದ? ಮಾಡಬಾರ್ದನ್ನ. ನಮ್ಮ ಸಾಹುಕಾರ ಮಗಳು ತೋಟದಲ್ಲಿ ಹೋಗ್ತಾ ಇದ್ದ, ರೆಟ್ಟೆ ಹಿಡ್ದ, ಎಳದ, ಕೆಡುವುದ, ಜುಟ್ಟಿಟ್ಕೊಂಡು ಎಳ ಹಾಡ್ದ. ಒಂಟಿ ಹೆಣ್ಣು ಸಿಕ್ಕಿದಾಳೆ ಅಂತ ಮಾನಭಂಗ ಮಾಡಕ್ ಪ್ರಯತ್ನ ಮಾಡ. ಸುಳ್ಳು, ನಾನ್ ನಂಬೋದಿಲ್ಲ. ಸತ್ರು ನಮ್ ಭದ್ರ ಅಂತ ಕೆಲಸ ಮಾಡೋನಲ್ಲ. ಸಾವುಕಾರ್ರೆ, ಆ ಮಾತ್ ಮಾತ್ರ ಹೇಳ್ಬೇಡಿ. ಭದ್ರ ನನ್ ಮಗ, ನಾನ್ ಹೆತ್ತ ಮಗ. ಅವನ್ ಯಾವತ್ಗೂ ಅಂತ ನೀಚ್ ಕೆಲಸ ಮಾಡೋನಲ್ಲ. ಪಾರ್ವತಮ್ಮ, ನೋಡು ನೋಡು, ಆ ಶ್ರೀರಾಮಚಂದ್ರನ ಪಾದಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಆ ಪಾಪಿ ನಮ್ಮ ದುರ್ಗಿನ ಕೆಲಸ ಪ್ರಯತ್ನ ಪಟ್ಟಿದ್ದು ನಿಜ ನಿಜ ನಿಜ. ಯಾಕೆ ಪಾರ್ವತಮ್ಮನವರೇ, ಇನ್ನೂ ನಂಬಿಕೆ ಬರ್ಲಿಲ್ವೋ? ಇದೇ ಸಾಕ್ಷಿ. ಭದ್ರಾ ತನ್ನ ಕೈಯಿಂದ ಕತ್ತರಿಸಿರೋ ದುರ್ಗಮ್ಮನ ಮುಂದಲೇ ಕೂದಲು
ಏನೋ ಅದೃಷ್ಟ ಚೆನ್ನಾಗಿರೋ ಹೊತ್ತಿಗೆ ಇವತ್ತು ದುರ್ಗಮ್ಮ ಭದ್ರನ ಕೈಯಿಂದ ಬಚಾವಾಗಿ ಬಂದು ನಾಳೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರ ಹೊಣೆ? ಹುಡುಗಿನ ನೋಡೋಕೋಸ್ಕರ ಹುಬ್ಬಳ್ಳಿ ಸಾಹುಕಾರರು ಮಗನ್ ಕರ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಅವ್ರ ಕಿವಿಗೆ ಏನಾದ್ರೂ ಇಂಥ ಒಡಕ್ ಮಾತು ಬಿದ್ರೆ ನನ್ನ ಯೋಗ್ಯತೆ ಏನಾಗ್ಬೇಕು? ವಿಶ್ವ ಬಾರ ಇಲ್ಲಿ. ಯಾಕೋ ಮಾತಾಡ್ದೆ ಸುಮ್ಮನೆ ನಿಂತುಬಿಟ್ಟೆ? ಒಂದ್ ವೇಳೆ ನಾನೇ ನಿನ್ ಹೆಂಡತಿ ಮಹಾಲಕ್ಷ್ಮಿ ಮುಂದಲೇ ಹಿಡಿದು ಎಡನಾರ್ದೆ ಅಂತ ಇಟ್ಕೋ, ಆಗ ನೀನ್ ಸುಮ್ಮನೆ ಇರ್ತೀಯಾ? ನೋಡ್ದಾ ನಿನ್ ಹೆಂಡತಿ ಹೆಸರು ಹೇಳಿದ ತಕ್ಷಣ ಎಷ್ಟೊಂದು ಕೋಪ ಬಂದ್ಬಿಡ್ತು. ಅಂದ್ಮೇಲೆ ನಮ್ ಸಾಹುಕಾರರಿಗೆ ಹೇಗಿರ್ಬೇಕು? ಇನ್ನು ನೀವು ಭದ್ರನ ತಿದ್ದಿ ಬುದ್ಧಿ ಹೇಳ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇವತ್ತೇ ಅವನ್ನ ಈ ಮನೆಯಿಂದ ಆಚೆಗಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಪಂಚಾಯಿತಿ ಸೇರಿಸಿ ನಿಮ್ಮ ಹರಾಜಿಸ್ತೀನಿ, ಇಲ್ಲ ನಾನೇ ಕೈಯಾರ ಅವನ್ನ ಸುಟ್ಟು ಹಾಕ್ಬಿಡ್ತೀನಿ. ಕೇಳಿದನಮ್ಮ ಸಾವುಕಾರ ಹೇಳಿದ ಮಾತನ್ನ ಕೇಳಿದನಮ್ಮ. ಉಣ್ಣೋ ಕೆಟ್ಟಲ್ಲಿ ಉಳೋ ಬುದ್ಧಿರೋದ್ರಿಂದ ಪಾಪಿಟ್ಟಿಂದ ನಮ್ಗೆ ಈ ಜನ್ಮದಲ್ಲೇ ಹುಡುಗಾಲಮ್ಮ, ಈ ಜನ್ಮದಲ್ಲೇ ಹುಡುಗಾಲಿಲ್ಲ. ಯಾಕೆ ಸುಮ್ನೆ ಕೋಪ ಮಾಡ್ಕೊಂಡು ಕೂಗಾಡ್ತೀರಾ? ಭದ್ರ ಬರ್ಲಿ, ಏನ್ ನಡೆಯಿತು ಅಂತ ಅವನ್ನೇ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಅವನ್ ವಿಚಾರಿಸಿ ಏನೇ ಆಗ್ಬೇಕಾಗಿದೆ? ಈ ಮನೆಗೆ ಅವ್ನು ಬಂದ್ಮೇಲೆ ಅವ್ನ್ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋದು ನಾನು. ಮಧ್ಯದಲ್ಲಿ ಬಾಯಾಗತ್ತೆ ಯಾರಿಗೂ ಅಧಿಕಾರ ಇಲ್ಲ. ಕುಲಪುತ್ರ ಮಾನ ಮರ್ಯಾದೆಯೆಲ್ಲ ಬೀದಿ ಪಾಲ್ ಮಾಡಿ ಹೆತ್ತೊಟ್ಟ ಕಿಚ್ಚರಿದು ಒಳ್ಳೆ ಗುಂಡಗುಳಿ ಹಾಗೆ ಹೋಗ್ತಿದ್ದಾನೆ. ಗುಂಡಗುಳಿ. ಯಾರನ್ನ ಬೈತಿದ್ಯಮ್ಮ ನೀನು? ಅಮ್ಮ ಅಮ್ಮನಂತೆ ಅಮ್ಮ? ಯಾರ ನಿನ್ನಮ್ಮ? ನೀನ್ ನನ್ ಮಗನಾಗಿದ್ರೆ ಇಂಥ ಚಂಡಾಳ ಕೆಲಸ ಮಾಡ್ತಿದ್ಯೇನೋ? ನೈಟ್ ಮನೆಗೆ ಕಣ್ಣು ಹಾಕ್ತಿದ್ದೇನೋ? ತಲೆ ಎತ್ಕೊಂಡು ತಿರ್ಗಾಡಿ ಹಾಗೆ ಮಾಡ್ಬಿಟ್ಟಿಯಲ್ಲೋ? ನಮ್ಮ ಮಕ್ಕಳಿಗೆಲ್ಲ ಮಸಿ ಹಚ್ಚಿಬಿಟ್ಟಲ್ಲೋ? ನೀನ್ ಹೀಗಾಗ್ತಿ ಅಂತ ಗೊತ್ತಿದ್ದಿದ್ರೆ ಹುಟ್ಟದಾಗ್ಲೇ ಕತ್ಕಿವಿಚಿ ಕೈ ತೊಳ್ಕೊತಿದ್ದೆ. ಎಂಥ ಪುಣ್ಯ ಕೆಲಸ. ಮತ್ತ್ಯಾಕ್ ಮಾಡ್ಲಿಲ್ಲ ಹಾಗೆ ನೀನು? ಆವತ್ ನೀನ್ ನನ್ ಕತ್ ಕಿವುಚ್ ಬಿಟ್ಟಿದ್ರೆ ಇವತ್ ನಿನಗೆ ನಾನು ಬೈಬೇಕಾದ ಕಷ್ಟವೂ ಇರ್ತಿರ್ಲಿಲ್ಲ, ನಾನು ಬಯಸ್ಕೋಬೇಕಾಗಿಯೂ ಇರ್ತಿರ್ಲಿಲ್ಲ ಅಲ್ವೇ? ಏನತ್ಯಮ್ಮ, ಇವತ್ ಯಾಕೋ ಇವ್ರ ಮಾತಿನ ವರಸೆನೆ ಹೊಸ ರೀತಿಯಾಗಿದೆಯಲ್ಲ, ನಿಮಗೇನಾದ್ರೂ ಗೊತ್ತೇ? ನನಗೆ ನಾನು ಹೇಳ್ತೀನಿ, ಸಾವುಕಾರ ಮಗಳು ತೋಟದ ಹೇಳ ಮಾಡ್ರೆ ನಾನೇನಪ್ಪ. ಓ ಅದ ಇದನ್ನ ಕೇಳೋದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ತಾ ಇದ್ದಾರೆ. ನಾನು ಅವಳು ಮುಂದಲೇನ ಕಚಕ್ ಕಚಕ್ ಅಂತ ಕತ್ತರಿಸಿಬಿಟ್ಟೆ. ಇದೇ ನನ್ನ ಹೊಸದಲ್ಲ, ಮಾಮೂಲಿ. ಅವನು ಹೊಡೆಯೋದು, ನಾನು ಒದೆ ತಿನ್ನೋದು ಇದೊಂಥರ ಜನ್ಮ ಕಂಠದ ರೋಗ ಇದ್ದ ಹಾಗೆ. ಈ ರೋಗಕ್ಕೆ ಔಷಧಿನೇ ಇಲ್ಲ ಅತ್ತಿಯಮ್ಮ. ಯಾಕೆ ವಿಶ್ವಣ್ಣ ಸುಮ್ಮನಾಗ್ಬಿಟ್ಟೆ? ನೀನು ಉಣಿಸಿ, ನೀನ್ ತಿನ್ನಿಸಿ ಬೆಳೆಸಿ ಕೊಟ್ಟಿರೋ ಶರೀರ ಇದು. ನಿನ್ಗಲ್ದೆ ಈ ದೇಹ ಮುಟ್ಟೋ ಧೈರ್ಯ ಬೇರೆ ಯಾವನಿಗೂ ಇಲ್ಲ. ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಹೊಡಿ ವಿಶ್ವಣ್ಣ, ಹೊಡಿ. ನೀನು ಹೊಡಿಯೋದಲ್ಲ ಕಣೋ, ತಗೊಂಡೋಗಿ ನೀರು ನೆರಳು ಇಲ್ಲುತ್ತೆ. ಅಯ್ಯೋ, ನಾನೇನಪ್ಪ ಅಂಥ ಪಾಪ ಮಾಡಿದ್ದೀನಿ ನೀರು ನೆರಳು ಇಲ್ಲದೆ ಇರೋ ಜಾಗದಲ್ಲಿ ಕಡಿಯೋದಕ್ಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲ್ಲಿ ಅಂತ ಆ ಕರ್ಮ ನಮ್ಮ ಬಾಯಿ ಬೇರೆ ಹೇಳಿಸ್ಬೇಕೇನು? ಯಾಕೆ ಇಬ್ಬರು ಸೇರ್ಕೊಂಡು ನನ್ನ ಹೀಗೆ ತಿವಿತಾ ಇದ್ದೀರಿ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವೇ? ಹೇಳಿ, ನನ್ನ ತಲೆ ತೆಗೆದು ನಿಮ್ ಕಾಲ ಮೇಲೆ ಇಟ್ಲೆ? ನಮ್ ಕಾಲ ಮೇಲೆ ಹಾಕಿರ್ತೀಯೋ? ಹೋಗಿ ನಮ್ ಸಾವುಕಾರ ಸಿದ್ದಪ್ಪನ ಕಾಲ ಮೇಲೆ ಇಟ್ಟು ನಾನ್ ಮಾಡಿರೋ ತಪ್ಪಾಯ್ತು ಅಂತ ಕೇಳ್ಕೊ. ನೀನ್ ಮಾಡಿರೋ ಪಾಪ ನಾನು ಕಳೆಯುತ್ತೆ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆಬಾಗಿಸು ಅಂತ ಹೇಳಿದೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸಂಪತ್ತಿ ತಲೆಬಾಗಿಸು ಅಂತ ಹೇಳ್ತಾ ಇದ್ದೀಯಾ? ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ? ಅವರ ಮಗಳ ಮಾನಭಂಗ ಮಾಡೋದು ಪ್ರಯತ್ನ ಪಟ್ಟಲ್ಲ, ಆ ತಪ್ಪೆ. ವಿಶ್ವಣ್ಣ,
ಇದೇ ಮಾತನ್ನ ಬೇರೆ ಯಾರಾದ್ರೂ ಒಂದಿದ್ರೆ ಅವ್ರ ಕುತ್ತಿಗೆನ ಕತ್ತರಿಸಿ ಬಿಸಾಕ್ತಾ ಇದ್ದೆ, ತುತ್ತು ಮಾಡಕ್ ಬಿಡ್ತಾ ಇದ್ದೆ. ಕೇಳಿದ್ರಮ್ಮ ಮಾತನ್ನ ಕತ್ತರಿಸು ಬಾರೋ. ನಿನ್ನ ಹೆತ್ತ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವಾದ ಆಗ್ಲಿ ಬಾರೋ. ಸುಮ್ಮನೆ ನಮ್ಮ ಸಾಕು, ಬಾಯಿ ಬಂದಿದ್ದೆಲ್ಲ ಮಾತಾಡ್ಬೇಡ ನೀನು. ಯಾವನು ಹೇಳಿದವನು ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಅಂತ. ಯಾವನೇನೋ ಹೇಳೋದು, ಸಾಕ್ಷಾತ್ ಸಾಹುಕಾರ ಬಂದಿದ್ರು, ಅವರೇ ಹೊಗಳಿದ್ರು ನಿನ್ನ ಕಲ್ಯಾಣ ಗುಣನಪ್ಪ. ಸಾಹುಕಾರ ಸಾಹುಕಾರ ಇಲ್ಲಿ ಬಂದಿದ್ನೋ? ಸಾಹುಕಾರ ಒಬ್ಬ ಕಳ್ಳ ಕದೀಮ ಮನೆ ಹಾಳು ಮಾಡೋ ಸಾಹುಕಾರನ ಮಾತಿನ ಮೇಲೆ ನಂಬಿಕೆ ಇದೆ, ಹೆತ್ತ ಮಗನ ಮೇಲೆ ತಾಯಿ ಆದವ ನಂಬಿಕೆ ಹೊರಟೋಯ್ತಾ? ಏನಮ್ಮ, ನೀನ್ ನನಗೆ ಹಾಲು ಕುಡಿಸಿ ಬೆಳೆಸಿದ್ದೀಯೋ ಇಲ್ಲ ವಿಷ ಕುಡಿಸಿ ಬೆಳೆಸಿದ್ದೀಯೋ? ಗುಲಾಬಿ ಗಿಡದಲ್ಲಿ ಗಣಗಲೆ ಹೂ ಬಿಡುತ್ತೇನಮ್ಮ? ಗಣಗಲೆ ಹೂ ಬಿಡಲ್ಲ ಕಣೋ, ಆದ್ರೆ ಗುಲಾಬಿ ಗಿಡದಲ್ಲಿ ಮುಳ್ಳು ಇರುತ್ತೆ ಕಣೋ. ಹಾಗಾದ್ರೆ ನನ್ನ ಮುಳ್ಳು ಅಂತ ತೀರ್ಮಾನ ಮಾಡ್ಬಿಟ್ಯಾ? ಬರೀ ಮುಳ್ಳಲ್ಲ ಕಣೋ, ವಿಷಿತ ಮುಳ್ಳು. ಅದು ತಪ್ಪು ಅಂತ ಸಾಧಿಸೋ ಇಷ್ಟ ನಿನ್ಗಿದ್ರೆ ಹೋಗು ನಮ್ ದನಿ ಮನೆಗೆ, ಬೀಳುವ ಕಾಲ ಮೇಲೆ ನನ್ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಹೋಗಿ ಆ ಪಾಪಿ ಕಾಲಿಗೆ ಬೀಳು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಬದಲು ಸತ್ತು ಹೋಗು ಅಂತ ಹೇಳಿ ಸಾಯ್ತೀನಿ. ಅಷ್ಟಟ ನಿನ್ಗೆ? ಯಾವಾಗ ನೀನ್ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ, ನೀನ್ ನನ್ನ ತಮ್ಮಲ್ಲ, ನಾನ್ ನಿನ್ ಗಂಡನೂ ಅಲ್ಲ, ಈ ಮನೆ ನಿನ್ ಸ್ಥಳವಿಲ್ಲ. ಬೇಡಿ ಬೇಡಿ ಅಂದ್ರೆ ನೀವೇ ಅವನಿಗಿಲ್ಲಿ ಸ್ಥಳ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ? ನಾನು ಯಾರು? ಅತ್ತೇನು ಕೇಳಿ ಅವರೇ ಹೇಳ್ತಾರೆ. ಮಗನ ಮನೆಯಿಂದ ಆಚೆ ತಳ್ಳೋಕೆ ಯಾವ ತಾಯಿನೂ ಒಪ್ಪಲ್ಲ. ನಾನಿರೋವರೆಗೂ ಅವನೇ ಮನೆ ಬಿಟ್ಟು ಹೋಗ್ಕೊಡ್ತು. ನನ್ ಪ್ರಾಣ ಇರೋವರೆಗೂ ಅಣ್ಣ ತಮ್ಮ ಬೇರೆ ಆಗೋಕೆ ನಾನು ಅವಕಾಶ ಕೊಡಲ್ಲ. ಬೇಡಪ್ಪ ಬೇಡ. ದೇವತೆ ಅಂತ ನನ್ನ ಅತ್ತಿಗೆನ ಜಾಡಿಸೋದಿಯುವಂಥ ತೊಂದರೆ ನೀನು ತಗೋಬೇಕಾಗಿಲ್ಲ. ಇನ್ನೀ ಮನೇಲಿ ನಾನಿರೋದಿಲ್ಲ, ನಂಬಿಕೆ ಇಲ್ದೇ ಇರೋ ಜಾಗದಲ್ಲಿ ಇರಬೇಕು ಅನ್ನೋ ಇಷ್ಟವೂ ನನಗಿಲ್ಲ. ನಾನು ಬರ್ತೀನಿ ಅಮ್ಮ, ನಾನು ಬರ್ತೀನಿ, ಅತ್ತಿಯಮ್ಮ ಬರ್ತೀನಿ. ಅಳಬೇಡಿ ಅತ್ತಿಗೆಮ್ಮ, ಅಳಬೇಡಿ. ಈ ನಿಮ್ಮ ಭದ್ರ ಎಲ್ಲೇ ಇದ್ರು ಅತ್ತಿಗೆಯನ್ನು ಮಾತೃ ದೇವತೆನ ಯಾವಾಗಲೂ ಇಲ್ಲೇ ಇಟ್ಕೊಂಡಿರ್ತಾನೆ, ಪೂಜೆ ಮಾಡ್ತಾನೆ. ಇವರು ಈ ಮನೆಯಿಂದ ನನ್ನ ಆಚೆ ಕಳಿಸಿರಬಹುದು, ನಿಮ್ಮ ಮನಸ್ಸಿನಿಂದ ನನ್ನನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅತ್ತಿಗೆಮ್ಮ. ಏನತ್ತಿಗೆಮ್ಮ, ಇವರು ಯಾರು ನನ್ನ ನಂಬದೆ ಹೋದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು ಅತ್ತಿಗೆಮ್ಮ, ಅಷ್ಟು ಸಾಕು ಅತ್ತಿಗೆಮ್ಮ. ಯಾಕೆ ಬಂದೆ ಇಲ್ಲಿಗೆ? ಏನೋ ಹಾಕಿ ಅಕ್ಕರ್ಸ್ಕೊಂಡು ನೋಡ್ತೀಯಾ? ಯಾಕೆ ಬಂದೆ ಇಲ್ಲಿಗೆ? ನಿನ್ನ ನೋಡೋದಕ್ ಬಂದೆ. ಏನಂದೆ? ನಿನ್ನೆ ನೋಡೋದಕ್ ಬಂದೆ. ನನ್ನನ್ನ ಏಕವಚನದಲ್ಲಿ ಮಾತಾಡಿಸೋ ಅಷ್ಟು ಸೊಕ್ಕೆ ನಿನಗೆ? ನಿನ್ನೇನು ನಿಮ್ಮಪ್ಪನಿಗೂ ಅಷ್ಟೇ. ಮನಮುರಿ ಕೆಲಸ ಮಾಡೋರಿಗೆಲ್ಲ ನಾವು ಹೀಗೇನೆ ಮರ್ಯಾದೆ ಕೊಡೋದು. ಭದ್ರ ಬಿಟ್ಬಿಡಿ
ಸುಡ್ತೀಯಾ? ಸುಟ್ಟು ಬಿಡ್ತೀಯಾ? ಎಲ್ಲಿ ಸುಡು ನೋಡೋಣ. ಈಗ ಸುಡು ಮತ್ತೆ ನೋಡೋಣ. ಸಾವುಕಾರ, ನೀನ್ ಯಾರು, ಎಂಥವನು, ಎಂತೆಂಥ ಪುಣ್ಯ ಕೆಲಸಗಳನ್ನ ಮಾಡ್ತಾ ಊರಿಗೆ ಉಪಕಾರಿಯಾಗಿದ್ದೀಯ ಅನ್ನೋದನ್ನ ನಾನು ಹುಟ್ಟದಾಗಿನಿಂದ ನೋಡ್ತಾನೇ ಇದ್ದೀನಿ. ನೀನು ಮಾಡೋ ಉಪಕಾರಗಳಿಗೆಲ್ಲ ತಕ್ಕ ಸನ್ಮಾನ ಮಾಡ್ಬೇಕು ಅಂತ ಸಮಯ ಕಾಯ್ತಾನೇ ಇದ್ದೆ. ಆ ಅವಕಾಶ ಇವತ್ತು ನೀನೇ ಒದಗಿಸ್ಕೊಟ್ಟೆ. ಲೇ ಭದ್ರಿ, ಮೆತ್ತುಕೋಗು ಮೆತ್ತುಕೋಗು. ಯಾಕೆ ಹರ್ಚ್ಕೋತಾ ಇದ್ದೀಯಾ? ಗಂಟ್ಲು ಹರಿಬೋದಾತು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮಗನ್ ಬಿಟ್ಬಿಡು. ಬಿಟ್ಬಿಡ್ಬೇಕಾ? ಬಿಟ್ಬಿಡು. ಹಾಗಿದ್ದು ನಿನ್ ಮುಂದೆ ಯಾಕೆ ಹಿಡ್ಕೊತಾ ಇದ್ದೆ ಇವಳನ್ನ? ಭದ್ರ ಭದ್ರಣ ವೀರಭದ್ರಪ್ಪ, ಅದಕ್ಕಿದು ಸಮಯ ಅಲ್ಲ ಕಣಪ್ಪ. ಬಿಟ್ಬಿಡೋ ಬಿಟ್ಬಿಡೋ. ನಿನ್ನೆ ಅವನು ಕಾಸ್ತವನಿಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಸಾವುಕಾರ ಸಿದ್ಧ, ನಮ್ಮನೆ ಬಂದೇನು ಹೇಳಿದೆ ನೀನು? ಏನ್ ಹೇಳಿದೆ ನಮ್ಮನೆ ಬಂದೇನು? ನಾನು ನಿನ್ನ ಮಗಳನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ತಾನೆ? ದುರ್ಗಿ, ನಿನ್ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಬಂದಿದ್ದ ನಾನು? ಇಲ್ಲ ತಾನೇ? ಕೇಳಿದ್ಯಾ? ಯೋಚನೆ ಮಾಡ್ಬೇಡ ಸಾವುಕಾರ. ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ. ನಾನಿಂಥವನು ಅಂತ ನೀನ್ ನಮ್ಮ ಮನೇಲಿ ಸುಳ್ಳು ಹೇಳಿದ್ದೀಯಾ? ಈಗ ನಾನು ಅದನ್ನ ನಿಜ ಮಾಡಿ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ. ಹಾಗೂ ನನ್ನ ಕೆಟ್ಟ ಪೋದ ಹೊರಿಸಿದ್ದೀಯಾ? ನನ್ನ ಮನೆಯಿಂದ ಆಚೆ ತೋರಿಸಿದ್ದೀಯಾ? ಈಗ ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾರಿಗೂ ಹೆದರಬೇಕಾಗಿಲ್ಲ. ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಬಿಡಿಸ್ಕೊತೀನಿ ನಿನ್ ಮಗಳನ್ನ. ಬಿಡಿಸ್ಕೋ ಸಾವುಕಾರ. ಬಾ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಬಾಯಿ ಕಟ್ಟೋಯ್ತಾ ನಿನಗೆ? ಏನ್ ಒಳ್ಳೆ ಹಬ್ಬ ಬುಸ್ಗುಟ್ತಾ ಇದ್ದೀಯಲ್ಲ. ಓಹೋ, ಅವಮಾನ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯನೋ ಪಾಪ. ನನ್ನ ಮಗಳನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟ ನಿನ್ನ ಮಗ ಅಂತ ಸುಳ್ಳು ಹೇಳ್ದಿಲ್ಲ ನಮ್ಮ ತಾಯಿ ಹತ್ರ. ನಾನು ಎಷ್ಟು ಸಂಕಟ ಪಟ್ಟು ಮನೆಯಿಂದ ಆಚೆ ಬಂದಿರಬಹುದು ಅನ್ನೋದನ್ನೇನಾದ್ರೂ ನೀನು ಯೋಚನೆ ಮಾಡಿದ್ದೀಯಾ? ಓಹೋ, ಭಾರಿ ದೊಡ್ಡ ಗಂಡಸು ನೀನು. ನನ್ನ ಮಗಳನ್ನ ನೀನು ಹಲ್ಕ ಕೆಲಸ ಮಾಡಿದೆ ಅಂತ ನಾನು ಮಾಡೋದಕ್ಕೆ ಹೋದ್ರೆ ನಿನಗೂ ನನಗೂ ವ್ಯತ್ಯಾಸ ಏನಿದೆ ಸಾವುಕಾರ? ಜ್ಞಾಪಕ ಇಟ್ಟು, ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತಾ ಇದ್ದೀಯೋ, ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯನ ಪುಷ್ಗಳು ಹಾಕಿ ಕಾಣ್ತಾ ಇದ್ದೀಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಇವತ್ತಲ್ಲ ನಾಳೆ ನ್ಯಾಯದ ಕಡೆ ಓಡ್ ಬಂದು ಅಶುಶು ಅವನ ಗತಿ ಹೀಗಾಗೋಯ್ತಲ್ಲ ಅಂತ ನೀನು ಗೋಳಾಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಭದ್ರ ಅಲ್ಲ. ಒಳ್ಳೆ ಬೀದಿಲ ಅನಾಗ್ರಹ ಮಾಡೋ ಕೆಲಸ ಮಾಡ್ಬಿಟ್ಟಿಯಲ್ಲ. ನೋಡ್ದ್ಯಾ ಎಂತ ಅವಮಾನ ಮಾಡ್ಬಿಟ್ಟ. ನೀನ್ ಅವ್ರ ಮನೆಗೆ ಹೋಗಿ ಭದ್ರ ನನ್ನ ಕೆಸರಿಗೆ ಪ್ರಯತ್ನ ಪಟ್ಟ ಅಂತ ಸುಳ್ಳು ಹೇಳಿದ್ಯಾ? ನಾಳೆ ನಿನ್ ಮಗಳ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಡ. ಊರಿಗೆ ದೊಡ್ಡ ಮನುಷ್ಯನಾಗಿ ಇಂಥ ಮಾತಾಡಲಿಕ್ಕೆ ತಲೆಯೆಲ್ಲ ಹಾಡ್ತಾಳೆ.